ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ರಾಜ್ಯ ಸರ್ಕಾರಿ ನೌಕರರಿಗೆ ಹೊಸ ರೂಲ್ಸ್ ಒಂದು ಜಾರಿಗೆ ಬಂದಿದೆ. ಇನ್ಮುಂದೆ ಮೊಬೈಲ್ನಲ್ಲಿ ಹಾಜರಾತಿ ಕಡ್ಡಾಯ. ಹಾಗಿದ್ರೆ ಏನಿದೆ ಈ ಸುದ್ದಿ? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಜರಾತಿ ವಿಚಾರದಲ್ಲಿ ಸರ್ಕಾರ ಇದೀಗ ಮಹತ್ವದ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ಇನ್ಮುಂದೆ ಕಚೇರಿಯ ಬಯೋಮೆಟ್ರಿಕ್ ಯಂತ್ರದ ಮುಂದೆ ಸರದಿ ಸಾಲಿನಲ್ಲಿ ನಿಂತು ಬೆರಳಚ್ಚು ಒತ್ತಬೇಕಾದ ಕಿರಿಕಿರಿ ನಿಮಗೆ ಇರೋದಿಲ್ಲ. ಹಳೆಯ ಬಯೋಮೆಟ್ರಿಕ್ ನಿಯಮಕ್ಕೆ ಇದೀಗ ಫುಲ್ ಸ್ಟಾಪ್ ಇಟ್ಟಿರುವ ಸರ್ಕಾರ ಹೊಸ ಆದೇಶದ ಅನ್ವಯ ನಿಮ್ಮ ಕೈಯಲ್ಲಿರುವ ಮೊಬೈಲ್ ಫೋನ್ ಮೂಲಕವೇ ಹಾಜರಾತಿಯನ್ನು ದಾಖಲಿಸಲು ಅವಕಾಶ ನೀಡಿದೆ. ಇದಕ್ಕಾಗಿ ರಾಜ್ಯ ಸರ್ಕಾರವು ಕರ್ತವ್ಯ ಎಂಬ ಅತ್ಯಾಧುನಿಕ ಸ್ಮಾರ್ಟ್ ವ್ಯವಸ್ಥೆಯನ್ನು ಜಾರಿಗೆ ತರ್ತಾ ಇದೆ. ಈ ಕುರಿತು ಸಂಪೂರ್ಣವಾದ ಮಾಹಿತಿ ಮತ್ತು ಆ್ಯಪ್ ಬಳಸುವ ವಿಧಾನವನ್ನು ಇದೀಗ ಸರ್ಕಾರ ಸ್ಪಷ್ಟವಾಗಿ ನೀಡಿದೆ. ರಾಜ್ಯದ ಎಲ್ಲ ಸರ್ಕಾರಿ ನೌಕರರಿಗೂ ಕೂಡ ಈ ಮಹತ್ವದ ಮಾಹಿತಿಯನ್ನು ಮಿಸ್ ಮಾಡದೆ ಶೇರ್ ಮಾಡಲು ಕೂಡ ಸರ್ಕಾರ ಹೇಳಿದೆ. ಈ ಹೊಸ ವ್ಯವಸ್ಥೆಯ ಕೃತಕ ಬುದ್ಧಿಮತ್ತೆ AI ಆಧಾರಿತವಾಗಿದ್ದು ಕರ್ನಾಟಕದ ಆಧುನಿಕ ಹಾಜರಾತಿ ನಿರ್ವಹಣಾ ವ್ಯವಸ್ಥೆಯ KAMS ಅಡಿಯಲ್ಲಿ ಕೆಲಸ ಮಾಡ್ತದೆ. ನೌಕರರು ಇದನ್ನು ಬಳಸುವ ಸರಳ ಹಂತಗಳ ಮಾಹಿತಿ ಕೂಡ ನಾವು ಹೇಳ್ತಾ ಇದ್ದೇವೆ. ನಿಮ್ಮ ಆಂಡ್ರಾಯ್ಡ್ ಅಥವಾ ಐಫೋನ್ನಲ್ಲಿ ಕರ್ತವ್ಯ ಆ್ಯಪನ್ನು ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ನಿಂದ ಮೊದಲಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ HSRM ಅಥವಾ KGID ದತ್ತಾಂಶಗಳನ್ನು ಬಳಸಿ ಆ್ಯಪ್ಗೆ ಲಾಗಿನ್ ಆಗಬೇಕಾಗುತ್ತೆ. ಈಗಾಗಲೇ ಈ ಆಡಳಿತ ಇಲಾಖೆಯು ಡೇಟಾವನ್ನು ಜೋಡಣೆ ಮಾಡಿದೆ. ನೀವು ಕಚೇರಿಯ 100 ರಿಂದ 200 ಮೀಟರ್ ವ್ಯಾಪ್ತಿಯೊಳಗೆ ಬಂದಾಗ ಮಾತ್ರ ಆ್ಯಪ್ನಲ್ಲಿ ಹಾಜರಾತಿ ಬಟನ್ ಕಾಣಿಸಿಕೊಳ್ಳುತ್ತೆ. ಮನೆಯಲ್ಲಿ ಕುಳಿತು ಹಾಜರಾತಿ ಹಾಕಲು ಸಾಧ್ಯ ಆಗೋದಿಲ್ಲ. ಇನ್ನು ಆ್ಯಪನ್ನು ತೆರೆದು ನಿಮ್ಮ ಫೋಟೋ ಅಥವಾ ID ಮೂಲಕ ಲಾಗಿನ್ ಆಗಿ ಚೆಕ್ ಇನ್ ನೀಡಿದರೆ ನಿಮ್ಮ ಹಾಜರಾತಿ ಕೂಡ ಪಕ್ಕಾ ಆಗ್ತದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.